ಬಂದಂತಹ ಮಾಧ್ಯಮದ ಎಲ್ಲ ಮಿತ್ರರನ್ನು ಸ್ವಾಗತಿಸುತ್ತಾ, ನಮಗೆ ಮತದಾನ ಮಾಡಿ ನಮ್ಮನ್ನು ಚುನಾಯಿಸಿ ಕಳಿಸಿದ ದರ್ಗಾದ ಪದಾಧಿಕಾರಿಗಳ ಸರ್ವಾಧಿಕಾರ ಮತ್ತು ಭ್ರಷ್ಟಾಚಾರದ ಮಾಹಿತಿಯನ್ನು ನೀಡುವ ಪ್ರಮುಖ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಸಯ್ಯದ್ ಮದನಿ ದರ್ಗಾ ಸಮಿತಿ ಸದಸ್ಯರಾದಂತಹ ಮುಸ್ತಫಾ ಟಿಂಬರ್ ಅವರು ಮತ್ತು ಸಮದ್ ಮೇಲಂಗಡಿ, ಫಾರೂಕ್ ಮುಖಚೇರಿ, ತಹಸೀನ್ ತೋಟ, ಅಜೀಜ್ ಕೋಡಿ ಹಾಗೂ ರಿಯಾಜ್ ಉಳ್ಳಾಲ್ ಉಪಸ್ಥಿತರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಯ್ಯದ್ ಮದನಿ ದರ್ಗಾ ಸಮಿತಿ ಸದಸ್ಯರಾದಂತಹ ಮುಸ್ತಫಾ ಟಿಂಬರ್, ಸಮದ್ ಮೇಲಂಗಡಿ, ಫಾರೂಕ್ ಮುಖಚೇರಿ, ತಹಸೀನ್ ತೋಟ, ಅಜೀಜ್ ಕೋಡಿ ಹಾಗೂ ಮೊಹಮ್ಮದ್ ರಿಯಾಜ್ ಅಲೇಕಲ ಇವರು ಉಪಸ್ಥಿತರಿದ್ದಾರೆ. ಸಯ್ಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಮತ್ತು ಉಲ್ಲಾಲ ಜುಮಾ ಮಸೀದಿ ಇದರ ಆಡಳಿತ ಪದಾಧಿಕಾರಿಗಳಿಂದ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಮತ್ತು ಸ್ಪಷ್ಟ ಬಹುಮತವಿಲ್ಲದೆ ಆಡಳಿತ. ಉಲ್ಲಾಲ ದರ್ಗಾ ಸಮಿತಿಯ ವಕ್ಫ್ ಚುನಾಯಿತರಾದ 55 ಸದಸ್ಯರುಗಳಲ್ಲಿ 30ಕ್ಕೂ ಹೆಚ್ಚಿನ ಸದಸ್ಯರು ನಮ್ಮ ಪರವಾಗಿದ್ದು, ಆಡಳಿತ ವರ್ಗಕ್ಕೆ ಅವರಿಗೆ ಬೇಕಾದ ಬಹುಮತವಿಲ್ಲದೆ ದಬ್ಬಾಳಿಕೆ ಭ್ರಷ್ಟ ಆಡಳಿತ ನಡೆಸುತ್ತಿದ್ದಾರೆ. 2.5 ವರ್ಷದಲ್ಲಿ ಬಿಜಿ ಹನೀಫ್ ಹಾಜಿ ಮತ್ತು ಪದಾಧಿಕಾರಿಗಳು ಮಾಡಿದ ಭ್ರಷ್ಟಾಚಾರಕ್ಕೆ ಇಡೀ ಸಮಿತಿ ಸದಸ್ಯರು ತಲೆ ತಗ್ಗಿಸುವ ಪರಿಸ್ಥಿತಿ ಎದುರಾಗಿದೆ. ನಮ್ಮ ಸರ್ಕಾರದಿಂದ ಅನುದಾನ ವಿವಿಧ ಇಲಾಖೆಗಳಿಂದ ದರ್ಗಾಕ್ಕೆ 7 ಕೋಟಿಗೂ ಹೆಚ್ಚಿನ ಹಣ ಮಂಜೂರು ಮಾಡಿದರೂ ಸರಿಯಾದ ಲೆಕ್ಕಾಚಾರ ನಮಗೂ ಮತ್ತು ಸರ್ಕಾರಕ್ಕೆ ತೋರಿಸದೆ ಇವರು ಲೂಟಿ ಮಾಡಿ ತಮ್ಮ ಜೇಬು ತುಂಬಿಸುತ್ತಿದ್ದಾರೆ. ಉಲ್ಲಾಲ ಖಾಜಿಯವರು ಸ್ಪಷ್ಟವಾಗಿ ಹೇಳಿರುವುದು, 2 ವಾರಕ್ಕೆ ಒಮ್ಮೆ ಸಮಿತಿ ಸದಸ್ಯರ ಮೀಟಿಂಗ್ ಮಾಡಿ ತಿಂಗಳಿಗೆ ಒಮ್ಮೆ ಲೆಕ್ಕಾಚಾರ ಕೊಡಬೇಕು. ಆದರೂ ಎಲ್ಲವನ್ನೂ ಗಾಳಿಗೆ ತೂರಿ ಯಾರ ಮಾತನ್ನು ಕೇಳದೆ ದಬ್ಬಾಳಿಕೆ ಆಡಳಿತ ನಡೆಸುತ್ತಿದ್ದಾರೆ. ಉಲ್ಲಾಲ ಖಾಜಿಯವರು ಸ್ಪಷ್ಟವಾಗಿ ಹೇಳಿರುವುದು, 2 ವಾರಕ್ಕೆ ಒಮ್ಮೆ ಸಮಿತಿ ಸದಸ್ಯರ ಮೀಟಿಂಗ್ ಮಾಡಿ ತಿಂಗಳಿಗೊಮ್ಮೆ ಲೆಕ್ಕಾಚಾರ ಕೊಡಬೇಕು. ಆದರೂ ಎಲ್ಲವನ್ನು ಗಾಳಿಗೆ ತೋರಿ ಯಾರ ಮಾತನ್ನು ಕೇಳದೆ ದಬ್ಬಾಳಿಕೆ ಆಡಳಿತ ನಡೆಸುತ್ತಿದ್ದಾರೆ. ವಕ್ಫ್ಗೆ ಸಾರ್ವಜನಿಕ ಹಿತಾಸಕ್ತಿ RTI ಅಡಿಯಲ್ಲಿ ನಮಗೆ ಬೇಕಾದ ಪೂರ್ಣ ಮಾಹಿತಿ ನೀಡಲು ವಕ್ಫ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ವಕ್ಫ್ ಇಲಾಖೆ ಎಲ್ಲ ಅಧಿಕಾರಿಗಳ ವರ್ಗದವರು ಇವರೊಂದಿಗೆ ಶಾಮೀಲಾಗಿರುವ ಶಂಕೆ ನಮಗಿದೆ. ದರ್ಗಾದ ಆಡಳಿತ ವಹಿಸಿಕೊಳ್ಳಲು ನಮಗೆ 30ಕ್ಕೂ ಹೆಚ್ಚು ಸದಸ್ಯರ ಬೆಂಬಲಿಗಿದ್ದಾರೆ. ಕರ್ನಾಟಕ ಸರ್ಕಾರದ ವಕ್ಫ್ ಇಲಾಖೆಗೆ ಒಳಪಟ್ಟಿರುವ ಉಲ್ಲಾಲ ಸಯ್ಯದ್ ಮದನಿ ದರ್ಗಾ ಮತ್ತು ಉಲ್ಲಾಲ ಜುಮಾ ಮಸೀದಿ ಇತಿಹಾಸ ಪ್ರಸಿದ್ಧ ಮತ್ತು ಸರ್ವ ಜನಾಂಗದವರು ನಂಬುವ ಕರಾವಳಿಯ ಜಿಲ್ಲೆಯ ಶ್ರೇಷ್ಠ ಪರಂಪರೆಯುಳ್ಳ ಕ್ಷೇತ್ರವಾಗಿದೆ. ಆದರೆ ಈ ಕ್ಷೇತ್ರದಲ್ಲಿ ಕಳೆದ 2 ವರ್ಷಗಳಿಂದ ಆಡಳಿತ ನಡೆಸಿಕೊಂಡು ಬಂದಿರುವ ಬಿಜಿ ಹನೀಫ್ ಹಾಜಿ ಮತ್ತು ಆಡಳಿತ ಪದಾಧಿಕಾರಿಗಳು ಸ್ವಜನ ಪಕ್ಷಪಾತ ಮತ್ತು ನಿರಂತರ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ. ದರ್ಗಾ ಕಮಿಟಿಯಲ್ಲಿ 55 ಮಂದಿ ಸದಸ್ಯರಿದ್ದರೂ ಕೇವಲ 7-8 ಜನ ಸೇರಿ ದಬ್ಬಾಳಿಕೆ ಸರ್ವಾಧಿಕಾರ ನಡೆಸುತ್ತಿದ್ದಾರೆ. ಅಲ್ಲದೆ ತಮಗೆ ಬೇಕಾದಂತೆ ನಿರ್ಣಯಗಳನ್ನು ಮಾಡಿಕೊಳ್ಳುತ್ತಿದ್ದು, ಖರ್ಚು ವೆಚ್ಚದ ಲೆಕ್ಕ ತೋರಿಸದೆ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ. ಆಡಳಿತ ವಹಿಸಿಕೊಂಡು 2 ವರ್ಷ ಕಳೆದರೂ ಒಂದು ಬಾರಿಯೂ ಮಹಾಸಭೆ ನಡೆಸಿಲ್ಲ. ಲೆಕ್ಕಪತ್ರಗಳ ಬಗ್ಗೆ ಪ್ರಶ್ನಿಸಿದ ದರ್ಗಾ ಕಮಿಟಿಯ 30ಕ್ಕೂ ಹೆಚ್ಚು ಸದಸ್ಯರನ್ನು ಉಚ್ಚಾಟಿಸುವ ಬೆದರಿಕೆ ಹಾಕಿ ಯಾವುದೇ ಸಭೆಗಳಿಗೂ ಕರೆಯದೆ ದೂರ ಇಟ್ಟಿದ್ದಾರೆ. ಕಳೆದ 2024 ಏಪ್ರಿಲ್ ತಿಂಗಳಲ್ಲಿ ನಡೆದ ಉರುಸ್ ಕಾರ್ಯಕ್ರಮಕ್ಕೆ ಮತ್ತು ಹಾಸ್ಟೆಲ್ ಕಟ್ಟಡಕ್ಕೆ ರಾಜ್ಯ ಸರ್ಕಾರದಿಂದ ರೂಪಾಯಿ 6 ಕೋಟಿ ಅನುದಾನ ಸೇರಿದಂತೆ ದಾನಿಗಳಿಂದ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗಿದೆ. ಉಲ್ಲಾಲ ಉರುಸ್ ಕಳೆದು 8 ತಿಂಗಳಾದರೂ ಈ ಬಗ್ಗೆ ಕಲೆಕ್ಷನ್ ಆಗಿರುವ ಮೊತ್ತವೆಷ್ಟು, ಖರ್ಚಾದ ಮೊತ್ತವೆಷ್ಟು ಎಂಬ ಬಗ್ಗೆ ಮಾಹಿತಿ ಸರ್ಕಾರಕ್ಕೂ ಮತ್ತು ದರ್ಗಾ ಸಮಿತಿ ಸದಸ್ಯರಿಗೆ ನೀಡಿಲ್ಲ. 30ಕ್ಕೂ ಹೆಚ್ಚು ಸದಸ್ಯರ ವಿರೋಧವನ್ನು ಲೆಕ್ಕಿಸದೆ ತಮಗೆ ಬೇಕಾದ ರೀತಿ ನಿರ್ಣಯಗಳನ್ನು ಮಾಡುತ್ತಿದ್ದಾರೆ. ದರ್ಗಾ ಕಮಿಟಿಗೆ ಒಳಪಟ್ಟ ಕಟ್ಟಡ ಇನ್ನಿತರ ಕಾಮಗಾರಿಗಳಿಗೆ ಟೆಂಡರ್ ಕರೆಯದೆ ತಮಗೆ ಬೇಕಾದವರಿಗೆ ಗುತ್ತಿಗೆ ನೀಡುತ್ತಿದ್ದಾರೆ. ಶಿಕ್ಷಣ ಉದ್ದೇಶದ ಕಟ್ಟಡವೊಂದನ್ನು ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಲಾಗುತ್ತಿದ್ದು, ನಿಯಮಗಳನ್ನು ಉಲ್ಲಂಘಿಸಿ ಗುತ್ತಿಗೆಯನ್ನು ನೀಡಿದ್ದು, ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರ ಎಸಗಿ ವಕ್ಫ್ ನಿಯಮಗಳನ್ನು ಗಾಳಿಗೆ ತೂರಿ ಸದಸ್ಯರ ಒಮ್ಮತ ಅಭಿಪ್ರಾಯಗಳಿಗೆ ಮಾನ್ಯತೆ ನೀಡದೆ
ಬೇಕಾಬಿಟ್ಟಿ ನಿರ್ಣಯಗಳನ್ನು ಬರೆದು ಸಮಿತಿ ಸದಸ್ಯರನ್ನು ವಂಚಿಸಿ ವಕ್ಫ್ಗೆ ಮತ್ತು ದರ್ಗಾಕ್ಕೆ ದ್ರೋಹ ಬಗೆಯುತ್ತಿದ್ದಾರೆ. ಸರ್ಕಾರದ ಅನುದಾನದ ಹೆಸರಲ್ಲಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪ್ರಯಾಣದ ವೆಚ್ಚ ಮತ್ತು ಇನ್ನಿತರ ಖರ್ಚು ವೆಚ್ಚ ಎಂದು ಹೇಳಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿ ಗುಳುಂ ಮಾಡಿದ್ದಾರೆ ಎನ್ನುವ ಸಂಶಯ ಕೂಡ ಇದೆ. ಇದನ್ನು ಪ್ರಶ್ನಿಸಿದ 30ಕ್ಕೂ ಹೆಚ್ಚು ಸದಸ್ಯರನ್ನು ದರ್ಗಾದ ವಿರೋಧಿಗಳೆಂದು ಬಿಂಬಿಸುತ್ತಿದ್ದಾರೆ. ಇದೆಲ್ಲದರ ಬಗ್ಗೆ ವಕ್ಫ್ಗೆ ದೂರು ಕೊಟ್ಟಿದ್ದೇವೆ. RTIನಲ್ಲಿ ಸಾರ್ವಜನಿಕರು ಕೇಳಿದ ಮಾಹಿತಿಗೆ ಉಳ್ಳಾಲ ದರ್ಗಾ ಸಮಿತಿ ಸಮರ್ಪಕವಾದ ಮಾಹಿತಿ ನೀಡದೆ ವಂಚಿಸುತ್ತಿದ್ದಾರೆ. ದರ್ಗಾದ ಭ್ರಷ್ಟಾಚಾರ ಮತ್ತು ಸರ್ವಾಧಿಕಾರ ಬಗ್ಗೆ ನಮ್ಮ ಸ್ಥಳೀಯ ಶಾಸಕರ ಗಮನಕ್ಕೆ ಕೂಡ ತಂದಿದ್ದೇವೆ. ಹಾಲಿ ದರ್ಗಾ ಸಮಿತಿಯ ಅಧ್ಯಕ್ಷ BJ ಹನೀಫ್ ಹಾಜಿ, ಉಪಾಧ್ಯಕ್ಷ ಅಶ್ರಫ್ ಅಹಮದ್ ರೈಟ್ವೇ, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ, ಖಜಾಜಿ ನಾಜಿಮ್ ರೆಹಮಾನ್, ಕಾರ್ಯದರ್ಶಿ ಇಶಾಕ್ ಮೇಲಂಗಡಿ ಮತ್ತು ಜತೆ ಕಾರ್ಯದರ್ಶಿ ಮುಸ್ತಫಾ ಮದನಿನಗರ ಎಂಬವರಿದ್ದು ಉಳ್ಳಾಲ ದರ್ಗಾದ ಆಡಳಿತವನ್ನು ತಮ್ಮ ಮೂಗಿನ ನೇರಕ್ಕೆ ನಡೆಸುತ್ತಿದ್ದಾರೆ. ಇದಕ್ಕೆ ಸ್ಥಳೀಯ ಪ್ರಭಾವಿ ರಾಜಕೀಯರ ನಾಯಕರ ಆಶೀರ್ವಾದ ಇದೆ ಎಂಬ ಸಂಶಯವಿದೆ. ನಾವು 30ಕ್ಕೂ ಹೆಚ್ಚು ದರ್ಗಾ ಸಮಿತಿ ಸದಸ್ಯರುಗಳು ಒಟ್ಟಾಗಿದ್ದು ಆಡಳಿತ ಕಮಿಟಿ ವಿರುದ್ಧ ಅವಿಶ್ವಾಸ ಹೊಂದಿದ್ದೇವೆ. ಉಳ್ಳಾಲ ದರ್ಗಾದ ಮೇಲಿನ ಭಕ್ತಿಯಿಂದ ಈವರೆಗೆ ವಿಷಯ ಹೊರಗೆ ತಂದಿರಲಿಲ್ಲ. ಇವರು ನಡೆದುಕೊಳ್ಳುತ್ತಿರುವ ರೀತಿಯಿಂದಾಗಿ ನಾವು ರೋಷಿ ಹೋಗಿದ್ದು ಈಗ ಮಾಧ್ಯಮದ ಮುಂದೆ ಬಂದಿದ್ದೇವೆ. ಹಿಂದಿನ ಆಡಳಿತ ಕಮಿಟಿಯವರು ಸರಿಯಿಲ್ಲವೆಂದು ವಕ್ಫ್ ಬೋರ್ಡ್ ಚುನಾವಣೆ ನಡೆಸಿ ಹೊಸ ಆಡಳಿತ ಕಮಿಟಿಯನ್ನು ತರಲಾಗಿತ್ತು. ಈ ಕೂಡಲೇ ವಕ್ಫ್ ಬೋರ್ಡ್ ಮಧ್ಯಪ್ರವೇಶಿಸಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಸಭೆ ಕರೆಯಲು ಈ ಪತ್ರಿಕಾ ಮಾಧ್ಯಮದ ಮೂಲಕ ಕೋರುತ್ತಿದ್ದೇವೆ. ಫಾರೂಕ್ ಕಚೇರಿ. ಏನಮ್ಮ? ಅದು ನಾವು ರಾಜಕೀಯ ಅಂತ ಹೇಳಿದ್ದೇವೆ. ಸ್ಥಳೀಯ ಮುಖಂಡರು ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಸಂಶಯ ಇದೆ. ನಮಗೆ ಯಾವುದೇ ರೂಪದಲ್ಲಿ ನಾವು ಈಗ ವಕ್ಫಿಗೆ ಕೊಟ್ಟಂತಹ ಎಲ್ಲ ಇದರನ್ನು ನಾವು 30 ಜನ ಸೈನ್ ಮಾಡಿ 30 ಕಮಿಟಿಯವರು ಸೈನ್ ಮಾಡಿ ಅವಿಶ್ವಾಸ ಗೊತ್ತುವಳಿಗೆ ಕೊಟ್ಟಂತಹ ಇದಕ್ಕೆ ಯಾವುದೇ ಸ್ಪಂದನೆ ಇಲ್ಲ. ಅದರಿಂದ ನಾವು ಭಾವಿಸ್ತಿದ್ದೇವೆ ಯಾರದೋ ಮುಖಂಡರ ಇದರಲ್ಲಿ ಇದು ಭಾಗಿ ಇದೆ ಎಂದು ನಾವು ಭಾವಿಸ್ತಾ ಇದ್ದೇವೆ. ಹೌದು, ಖಂಡಿತವಾಗಿ. ನಾವು 3 ಸಲ ನಮ್ಮ ಕಾಜಿಯವರನ್ನು ಭೇಟಿಯಾಗಿದ್ದೇವೆ. ಇಲ್ಲಿನ ಎಲ್ಲ ವಿಷಯವನ್ನು ನಾವು ಕಾಜಿಯವರ ಗಮನಕ್ಕೆ ತಂದಿದ್ದೇವೆ. ಕಾಜಿಯವರ ಗಮನಕ್ಕೆ ತಂದು ಅವರಲ್ಲಿ ನಮಗೆ ಬೇಕಾದಾಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾತನ್ನು ಗಾಲಿಗೆ ತೂರಿ ಯಾರದೋ ಕುಮ್ಮಕ್ಕಿನಿಂದ ಅಲ್ಲಿ ಅವರು ಅಧಿಕಾರ ನಡೆಸ್ತಾ ಇದ್ದಾರೆ. ಯಾರಿಗೂ ಬೆಲೆ ಕೊಡುವುದಿಲ್ಲ ಅವರು. ಇಲ್ಲ, ಅವರು ಕೇಳುವುದಿಲ್ಲ. ಅಲ್ಲ, ಅದು ನಮಗೆ ಬರುವುದಿಲ್ಲ ಬರ್ಕಾಸ್ ಮಾಡಲಿಕ್ಕೆ. ಅದು ಅಂದರೆ ಹೌದು, ಅಲ್ಲ ನೋಡಿ, ಇದೊಂದು ಧಾರ್ಮಿಕ ಕ್ಷೇತ್ರ ಸೈಯದ್ ಮದನಿ. ನಾವು ಎಲ್ಲವನ್ನು ಕಾಜಿಯವರಿಗೆ ಬಿಟ್ಟುಕೊಟ್ಟಿದ್ದೇವೆ. ಯಾಕೆಂದರೆ ಇವತ್ತಿಲ್ಲ ನಾಳೆ ಅವರು ಸರಿ ಮಾಡ್ತಾರೆ ಎಂಬ ವಿಶ್ವಾಸ ನಮಗಿತ್ತು. ಆದರೆ 2-3 ಸಲ ನಾವು ಅವರನ್ನು ಮುಖದ ಭೇಟಿಯಾಗಿ ಎಲ್ಲ ವಿಚಾರವನ್ನು ಅವರಿಗೆ ಹೇಳಿದ್ದೀವಿ. ಆದರೆ ಅವರ ಮಾತಿಗೂ ಬೆಲೆ ಕೊಡದು ಇವರು ಸರ್ವಾಧಿಕಾರ ಮಾಡ್ತಾ ಇದ್ದಾರೆ. ಅವರ ಮುಂದುಗಡೆ ಎಲ್ಲ ಒಪ್ಪುತ್ತಾರೆ, ಮತ್ತೆ ಬಂದು ಅದೇ ಅವರ ಇದು ಮಾಡ್ತಾ ಇದ್ದಾರೆ. ಅದೇ ಚಾಲಿಯಲ್ಲಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಇಷ್ಟರವರೆಗೆ ಅಂದರೆ ಇಲ್ಲಿ ಒಂದು ನಾವು ಮೆನ್ಷನ್ ಮಾಡಿದ್ದೇವೆ ಮೊದಲು 2 ವಾರಕ್ಕೆ ಒಮ್ಮೆ ಮೀಟಿಂಗ್ ಕರಿಬೇಕಂತ ಅವರು ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ. ಅದನ್ನು ಗಾಲಿಗೆ ತೂರಿ ಇವರಿಗೆ ಬೇಕಾದ ಹಾಗೆ ನಮ್ಮನ್ನು 30 ಜನರನ್ನು ಕರೆಯದೆ ಇವರು ಬೇಕಾದ ಹಾಗೆ ಇವರು ಆಡಳಿತವನ್ನು ನಡೆಸುತ್ತಾ ಇದ್ದಾರೆ. ಹೌದು, ಶಾಸಕರಿದ್ದಾರೆ, ಸ್ಪೀಕರ್, ಸಭಾಧ್ಯಕ್ಷರು.
ಅವರ ಗಮನಕ್ಕೂ ನಾವು ಮೂರು ಸಲ ಕೊಟ್ಟಿದ್ದೀವಿ. ಅವರು ಏನಿದ್ದರು ನೀವೇ ಅಲ್ಲಿ ಸರಿ ಮಾಡಿಕೊಂಡು ಹೋಗಿ ಅಂತೇಳಿ ಅವರು ಯಾವುದಕ್ಕೂ ಇದು ಮಾಡಲಿಲ್ಲ. 2-3 ಸಲ ಅವರು ಕರೆದಿದ್ದಾರೆ, ಅವರು ಮಾಹಿತಿ ಕೊಟ್ಟಿದ್ದಾರೆ ಇವರಿಗೆ. ಯಾರ ಇದಕ್ಕೂ ಅವರು ಗಮನ ಕೊಡುವುದಿಲ್ಲ, ಯಾರಿಗೂ ಅವರು ಬೆಲೆ ಕೊಡುವುದಿಲ್ಲ. ಅವರು ತಾವು ಮಾಡಿದ್ದೇ ರಾಜಭಾರ ಅಂತೇಳಿ ಅವ್ರಿಗೆ ಬೇಕಾದಾಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ವಕ್ಫ್ ಇಲಾಖೆಯವರಿದ್ದು ಸಂಪೂರ್ಣ ಬೆಂಬಲ ಅವರಿಗಿದೆ. ಹೌದು, ಅದೇ ನಿಮ್ಮ ಮಾಧ್ಯಮದವರ ಮುಂದೆ ನಮ್ಮ ಎಲ್ಲ ಪ್ರಸ್ತಾಪವನ್ನು ಇಟ್ಟಿದ್ದೀವಿ. ನೆಕ್ಸ್ಟು ನಾವು ನೋಡಬೇಕು, ಏನಾದರೊಂದು ಜನರ ಗಮನಕ್ಕೆ ತರುವ ಮುಖ್ಯ ಉದ್ದೇಶ. ನಾವು ಈಗ ಪ್ರೆಸ್ ಮೀಟ್ ಕರೆದ ಉದ್ದೇಶನೇ ಇದು. ಎಲ್ಲ ನಮ್ಮ ಉಳ್ಳಾಲದ ಜನರಿಗೆ ಗೊತ್ತಾಗಲಿ ಏನಂತ. ಇಷ್ಟರ ತನಕ ನಾವು ಧಾರ್ಮಿಕ ಕ್ಷೇತ್ರ ಅಂತೇಳಿ ಕಾಪಾಡಿಕೊಂಡು ಬಂದಿದ್ದೀವಿ. ಯಾಕೆಂದರೆ ಇದರ ವಿಷಯ ಹೊರಗಡೆ ಹೋಗೋದು ಬೇಡ, ಒಂದು ಇದರ ಸಮಸ್ಯೆ ಅಲ್ವ. ಆದರೆ ಯಾವುದಕ್ಕೂ ಬಗ್ಗದೇ ಇದ್ದಾಗ ಅನಿವಾರ್ಯವಾಗಿ ನಿಮ್ಮ ಮುಂದುಗಡೆ ಬರಬೇಕಾಯ್ತು. ಮಾಧ್ಯಮದ ಮುಖಾಂತರ ನಾವು ಇದನ್ನೆಲ್ಲ ತಿಳಿಸ್ತಾ ಇದ್ದೀವಿ ಜನರಿಗೆ. ಮುಂದೆ ನಾವು ಕೋರ್ಟಿಗೆ ಇವಾಗಲೇ ಇದು ಮಾಡಿದ್ದೀವಿ. ನಾವು ಕೋರ್ಟಿನ ವಿರುದ್ಧ ನಾವು ಹೋಗಿದ್ದೀವಿ. ಹೈಕೋರ್ಟಲ್ಲಿ ಉಂಟು ನಮ್ಮದು ದಾವೆ. ವಕ್ಫಿನ ವಿರುದ್ಧ ನಾವು ಕೋರ್ಟಿಗೆ ಹೋಗಿದ್ದೀವಿ. ಯಾಕೆಂದರೆ ವಕ್ಫಿಗೆಲ್ಲ ಇದು ನಾವು ಕೊಟ್ಟಿದ್ದೀವಿ. ಅವರು ಯಾವುದೇ ಇದಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ. ಅದರ ಕಾರಣದಿಂದ ನಾವು ವಕ್ಫ್ ಇಲಾಖೆ ವಿರುದ್ಧ ನಾವು ಕೋರ್ಟಿಗೆ ಹೋಗಿದ್ದೀವಿ. ಮುಂದಿನ ಹೋರಾಟ ಕೋರ್ಟಲ್ಲಿ ವ್ಯಾಜ್ಯ ನಡೀತಾ ಇದೆ. ಕೋರ್ಟಿಗೆ ಹೋಗಿದ್ದೀವಿ ವಕ್ಫ್ ಇಲಾಖೆ ವಿರುದ್ಧ. ಡಾಕ್ಯುಮೆಂಟ್ಸಲ್ಲಿ ಉಂಟು. ಯಾಕೆಂದರೆ ಅವರು ಟೆಂಡರ್ ಕರೆಯುವುದಿಲ್ಲ, ಯಾವುದು ಇದು ಮಾಡೋದಿಲ್ಲ, ಇಷ್ಟರ ತನಕ ಲೆಕ್ಕ ಕೊಡಲಿಲ್ಲ. ಅವರಿಗೆ ಬೇಕಾಬಿಟ್ಟಿಯಾಗಿ ಅವರು ಟೆಂಡರ್ ಕರೀತಾರೆ. ಅವರಿಗೆ ಬೇಕಾದ ಜನರಿಗೆ ಅವರು ಗುತ್ತಿಗೆ ನೀಡ್ತಾ ಇದ್ದಾರೆ. ನಮ್ಮದೊಂದು ಹಾಸ್ಟೆಲ್ ಕಟ್ಟಡದಲ್ಲಿ ಆಗ್ತಾ ಉಂಟು. ಫಸ್ಟಿಗೆ ಅವರು ಸಾಮಾನ್ಯವಾಗಿ ಉರುಸಾದ 2-3 ತಿಂಗಳಲ್ಲಿ ಯಾವುದೇ ಸಮಿತಿ ಸದಸ್ಯರು, ಯಾವುದೇ ಆಡಳಿತ ಸಮಿತಿ ಸದಸ್ಯರು ಇದ್ದರೂ ಒಂದು 3-4 ತಿಂಗಳಲ್ಲಿ ಅದರ ಲೆಕ್ಕವನ್ನು ಮಾಡಿ ಅದನ್ನು ಜನರಿಗೆ ಮಹಾಸಭೆ ಕರೆದು ಜನರಿಗೆ ತಿಳಿಸುವಂತಹ ಇದು ಅಲ್ಲಿರೋದು, ರೂಢಿ ಇರೋದು. ಆದರೆ ಇಷ್ಟರವರೆಗೆ ಉರುಸು ಮುಗಿದು 8 ತಿಂಗಳಾದರೂ ಇಷ್ಟರವರೆಗೆ ಉರುಸಿನ ಖರ್ಚೇ ಆಗಲಿ, ಬಂದ ಕಲೆಕ್ಷನ್ ಆಗಲಿ ಎಷ್ಟು ಅಂತ ಯಾರಿಗೂ ತಿಳಿಸಲಿಲ್ಲ, ಮಾಹಿತಿ ಕೊಡಲಿಲ್ಲ. ಅಲ್ಲದೆ ಇಷ್ಟರವರೆಗೆ ಮಹಾಸಭೆ ಕರೆಯಲಿಲ್ಲ. ಎಷ್ಟು ಖರ್ಚಾಗಿದೆ, ಈಗ ಇಷ್ಟು ಅನುದಾನ ಬಂದಿದೆ, ಅದರಲ್ಲಿ ಬಿಲ್ಡಿಂಗ್ ಒಂದು ಹಾಸ್ಟೆಲ್ ಕಟ್ಟಡ ಒಂದು ನಿರ್ಮಾಣ ಆಗ್ತಾ ಇದೆ, ಅದರಲ್ಲಿ ಎಷ್ಟು ಹಣ ಅದಕ್ಕೆ ಹೋಗಿದೆ, ಮತ್ತು ಎಷ್ಟು ಹಣ ಉರುಸಿಗೆ ಖರ್ಚಾಗಿದೆ, ಎಷ್ಟು ಹಣ ನಮ್ಮ ದಾನಿಗಳಿಂದ ಕಲೆಕ್ಷನ್ ಆಗಿದೆ, ಇಂಥ ಯಾವುದೇ ಒಂದು ಇದು ನಮಗೆ ನಮ್ಮ ಸದಸ್ಯರುಗಳಿಗೆ ಅರಿವಿಲ್ಲದೆ ಅಂಥ ಕೆಲಸ ಆಗ್ತಾ ಇದೆ ಅಲ್ಲಿ. ನಮಗೂ ಅರ್ಥ ಆಗದ ಒಂದು ವಿಷಯ ಅದು. ಅದಕ್ಕಾಗಿ ನಾವು ಮಾಧ್ಯಮದ ಮುಂದೆ ಬಂದು ನಿಂತಿರೋದು. ನಮಗೆ ಅದು ಅವರು ಯಾಕೆ ಈ ಥರ ಮಾಡ್ತಾರೆ ಅಂತ ನಮಗೂ ಇಷ್ಟರ ತನಗೆ ಮಾಹಿತಿ ಇಲ್ಲ. ನಾವು ಮ್ಯಾಕ್ಸಿಮಮ್ ರಿಕ್ವೆಸ್ಟ್ ಮಾಡಿದ್ದೇವೆ ಅವರ ಹತ್ರ, ಏನಾದರೂ ಒಂದು ಇದು ಮಾಡಿ ಕೊಡಿ ಅಂತ ಹೇಳಿ. ಅದಕ್ಕೆ ಸ್ಪಂದನೆ ಏನೂ ಇಲ್ಲ. ಅದಕ್ಕೆ ಫೈನಲ್ ಆಗಿ ನಾವು ಮಾಧ್ಯಮದ ಮುಂದೆ ಬಂದು ನಿಂತಿದ್ದೇವೆ. ನಾವು ಡಿಸ್ಟಿಕ್ ವಕ್ಫ್ ಬೋರ್ಡಿಗೂ ಹೋಗಿದ್ದೀವಿ, ಸ್ಟೇಟ್ ವಕ್ಫ್ ಬೋರ್ಡಿಗೂ ಎಲ್ಲ ಮನವಿ ಕೊಟ್ಟಿದ್ದೀವಿ. ಅವರು ಅದಕ್ಕೆ ಸ್ಪಂದನೆ ಕೊಡದೇ ಇದ್ದಾಗ ಅವರ ಮೇಲೆ ನಾವು ಕೋರ್ಟಿಗೆ ಹೋದ್ವಿ. ಈಗಿನ ಆಡಳಿತ ಮೇಲಲ್ಲ, ನಾವು ವಕ್ಫಿನ ವಿರುದ್ಧ ಹೋದ. ನಾವು ಅವಿಶ್ವಾಸ ಗೊತ್ತುವಳಿಯನ್ನು ವಕ್ಫಿಗೆ ನೀಡಿದ್ದೀವಿ. 30 ಜನ ಸೈನ್ ಮಾಡಿ ಅವಿಶ್ವಾಸ ಗೊತ್ತುವಳಿ ನಮಗೆ ಕೊಡಬೇಕು ಅಂತ ಹೇಳಿ ನಾವು ವಕ್ಫಿಗೆ ಹೋಗಿದ್ದೇವೆ. ವಕ್ಫ್ ಅದರ ವಿರುದ್ಧವಾಗಿ ಯಾವುದೇ ಇದು ನಡೆದಿಲ್ಲ, ಇದು ಸ್ಪಂದಿಸಿಲ್ಲ. ಅದಕ್ಕೋಸ್ಕರ ನಾವು ವಕ್ಫಿನ ವಿರುದ್ಧ ಕೋರ್ಟ್ಗೆ ಹೋಗಿದ್ದೇವೆ ವಿನ ದರ್ಗಾ ಆಡಳಿತದ ವಿರುದ್ಧ ಹೋಗಲಿಲ್ಲ. ಅವರು ಎಲ್ಲೆಲ್ಲ ಹೇಳ್ತಾ ಇದ್ದಾರೆ, ಪಬ್ಲಿಕಲ್ಲಿ ಹೇಳ್ತಾ ಇದ್ದಾರೆ, ನಾವು ದರ್ಗಾದ ವಿರುದ್ಧ ಕೋರ್ಟಿಗೆ ಹೋಗಿದ್ದೇವೆ, ನಾವು ಕೇಸು ಕೊಟ್ಟಿದ್ದೇವೆ. ನಾವು ಯಾವಾಗಲೂ ಎಲ್ಲಿಯೂ ನಾವು ದರ್ಗಾದ ವಿರುದ್ಧ, ಅದರ ಪದಾಧಿಕಾರಿಗಳ ವಿರುದ್ಧ ನಾವು ಎಲ್ಲಿಯೂ ಕೋರ್ಟಿಗೆ ಹೋಗಿಲ್ಲ. ನಾವು ಹೋಗಿರೋದು ವಕ್ಫಿನ ವಿರುದ್ಧ, ಅಧಿಕಾರಿಗಳ ವಿರುದ್ಧ. ನಾವು ಕರ್ನಾಟಕ ರಾಜ್ಯ ವಕ್ಫ್ ಇಲಾಖೆಗೂ ಬೆಂಗಳೂರಿಗೂ ನಾವು ಮನವಿ ಮಾಡಿದ್ದೀವಿ, ಜಿಲ್ಲಾ ವಕ್ಫ್ ಇಲಾಖೆಗೂ ಮನವಿ ಮಾಡಿದ್ದೇವೆ. ಯಾವುದೇ ಮನವಿಗೂ ಸ್ಪಂದನೆ ಇಲ್ಲದಕ್ಕೋಸ್ಕರ ನಾವು ಕೋರ್ಟಿಗೆ ಹೋಗಿದ್ದೇವೆ ವಿನ ಅದರಲ್ಲಿ ಯಾವುದು ಇಷ್ಟರವರೆಗೆ ವ್ಯಾಜ್ಯ ನಡೀತಾ ಇದೆ. ಅದು ನಾವು ಬರುವ ಮುಂಚಿನ ಹಿಂದಿನ ಇವರು ಅದರಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ, ಅಧ್ಯಕ್ಷರು. ಅದನ್ನೆಲ್ಲ ನಾವು ಇದು ಮಾಡುವಂತೇಳಿ ಅವರು ಸರಿ ಇಲ್ಲ ಅಂತೇಳಿ ನಮ್ಮನ್ನು ಎಲೆಕ್ಟ್ ಮಾಡಿ ಜನ ಕಲಿಸಿದ್ದಾರೆ. ನಾವು ಅವರೊಂದಿಗೆ ಶಾಮೀಲಾಗಿ ಅವ್ರ ಜೊತೆ ಸೇರಿಕೊಂಡಿದ್ದೀವಿ. ಈಗಿನ ಪದಾಧಿಕಾರಿ ಅವರೊಟ್ಟಿಗೆ ಶಾಮೀಲಾಗಿದ್ದಾರೆ.
ಇನ್ನೊಂದು ನಾವು ಅಧಿಕಾರಕ್ಕೆ ಬಂದು ಕೇವಲ 6 ತಿಂಗಳಲ್ಲೇ ನಮ್ಮದೊಂದು ದರ್ಗಾ ಸಮಿತಿ ಒಂದು ಗ್ರೂಪ್ ಇದೆ 55 ಕಮಿಟಿ 6 ತಿಂಗಳಲ್ಲಿ ಅದನ್ನು ಒನ್ಲಿ ಅಡ್ಮಿನ್ ಮಾಡಿ ಇಟ್ಟಿದ್ದಾರೆ. ಯಾರಿಗೂ ಪ್ರಶ್ನೆ ಮಾಡುವ ರೈಟ್ಸ್ ಇಲ್ಲ ಅದರಲ್ಲಿ. ಅವರು ಏನು ಹಾಕಿದ್ದಾರೆ ಅದನ್ನು ನಾವು ಕೇವಲ ನೋಡ್ತಾ ಇರಬೇಕು, ಯಾರಿಗೆ ಮಾತನಾಡುವ ಹಕ್ಕು ಅದರಲ್ಲಿಲ್ಲ. ಒನ್ಲಿ ಅಡ್ಮಿನ್ ಆಗಿ ಇವತ್ತಿಗೂ ಅದು ಒನ್ಲಿ ಅಡ್ಮಿನಲ್ಲಿದೆ. ಬಂದು 6 ತಿಂಗಳಲ್ಲಿ ಮಾಡಿದ್ದಾರೆ. ಸಮಿತಿ ಸದಸ್ಯರ ಗ್ರೂಪ್ ಉಂಟು 55 ಜನರು. ಅದರಲ್ಲಿ ಅವರೊಂದು ಮೆಸೇಜ್ ಹಾಕ್ತಾರೆ ಅಷ್ಟೇ. ನಾವು ಹಾಗೆ ಅದು ಏನು ಕೇಳುವಾಗಿಲ್ಲ, ಒನ್ಲಿ ಅಡ್ಮಿನ್ ಅದು. ಅದೇ ನಮ್ಮದು 55 ಕಮಿಟಿ ಇದರಲ್ಲಿ ಒಂದು ಇದು ಹಾಕಿ ಬಿಡ್ತಾರೆ ಅವರು ಆರ್ಟಿಕಲ್. ಹೀಗೆ ಅದು ಯಾವಾಗ ಅಂತಿಲ್ಲ, ಸ್ಥಿರ ಮೀಟಿಂಗ್ ಒಮ್ಮೊಮ್ಮೆ ಮಾಡಿದರೆ 2 ತಿಂಗಳು ಆಗ್ತದೆ, 5 ಶುಕ್ರವಾರನೂ ಕಳೀತದೆ. ಏನು ಇದಿಲ್ಲ, ಒಂದು ಫಿಕ್ಸ್ ಅಂತಿಲ್ಲ ಇಂಥ ದಿನ ನಾವು ಮೀಟಿಂಗ್ ಕರಿತೀವಿ ಅದಂತೇನಿಲ್ಲ. ನಮ್ಮ ಉಳ್ಳಾಲ ದರ್ಗಾ ಖಾಜಿಯವರು ಏನು ತೀರ್ಮಾನಿಸಿದ್ದಾರೆ ಅಂದರೆ, ನಾವು ಹೋಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವರು ಹೇಳಿರೋದು 2 ವಾರಕ್ಕೊಮ್ಮೆ ಮೀಟಿಂಗ್ ಕರಿಬೇಕು. 2 ವಾರಕ್ಕೊಮ್ಮೆ ಮೀಟಿಂಗ್ ಕರೆದು ತಿಂಗಳಿಗೊಮ್ಮೆ ಲೆಕ್ಕಾಚಾರಗಳನ್ನು ಕೊಡಬೇಕು ಸದಸ್ಯರುಗಳಿಗೆ. ಆದರೆ ಇಷ್ಟರವರೆಗೆ ಅವರು ಲೆಕ್ಕಗಳನ್ನು ಇಟ್ಟಿಲ್ಲ. ಉರುಸಾಗಿ ಈಗ 8 ತಿಂಗಳಾಯಿತು. ಉರುಸಿನ ಬಗ್ಗೆ ಖರ್ಚು ವೆಚ್ಚ ಅದರ ಬಗ್ಗೆ ಯಾವುದೇ ಒಂದು ಲೆಕ್ಕ ಇದು ಇಷ್ಟರವರೆಗೆ ಪಬ್ಲಿಕ್ಕಿಗೆ ನಮಗೆ ಸದಸ್ಯರಿಗಾಗಲಿ ಮಹಾಸಭೆ ಕರೆದಾಗಲಿ ಇನ್ನೂ ತಿಳಿಸಿಲ್ಲ. ಹೌದು, ಅದರ ಅದರ ಭಾಗವಾಗಿ ನಾವು ಅವರ ವಿರುದ್ಧ ಹೋರಾಟ ಮಾಡಿ ಇದು ಇಲ್ಲಿ ಆಡಳಿತ ಸಮಿತಿಯವರ ಸದಸ್ಯರು ಇಲ್ಲ ಅಂತ ಹೇಳಿ ವಕ್ ಮೂಲಕ ಚುನಾವಣೆ ಆಗಿ ನಮ್ಮನ್ನು ಆರಿಸಿ ಕಲಿಸಿದ ಜನರು. ಅದು ಕಾಲೇಜಿನ ಆಡಳಿತ ರಶೀದ್ ಅವರ ಟರ್ಮಲ್ಲಿ ಆದದ್ದು. ಹೌದು, ಲಾಠಿ ಚಾರ್ಜ್.